ಇನ್ನೊಂದು ಕಡೆ ಮಂಡ್ಯದಲ್ಲಿ ಸುಮಲತಾ ವರ್ಸಸ್ ಲಕ್ಷ್ಮಿ ಅಶ್ವಿನ್ ಗೌಡ ಅನ್ನುವಂತಾಗಿದೆ. ಸುಮಲತಾ ವಿರುದ್ಧ ಲಕ್ಷ್ಮಿ ಅಶ್ವಿನ್ ಗೌಡ ಕಣಕ್ಕೆ ಇಳಿಸಲಿದೆ ಜೆಡಿಎಸ್. ಕಾಂಗ್ರೆಸ್ ತಂತ್ರದಿಂದ ಈಗ ಜೆಡಿಎಸ್ ಇಕ್ಕಟ್ಟಿಗೆ ಸಿಲುಕಿದೆ. ಮಂಡ್ಯದ ಮನೆ ಮಗಳು ಅನ್ನುವ ಭಾವನೆ ಮೂಡಿಸುವ ಚಿಂತನೆಯನ್ನ ಮಾಡಲಾಗ್ತಾ ಇದ್ದು, ಆ ಮೂಲಕ ಕಾಂಗ್ರೆಸ್ ತಂತ್ರಕ್ಕೆ ಈಗ ಜೆಡಿಎಸ್ ಕೂಡ ತಿರುಗೇಟನ್ನು ಕೊಡುವಂತಹ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಲಕ್ಷ್ಮಿ ಅಶ್ವಿನ್ ಗೌಡಗೆ 2 ಬಾರಿ ಕೂಡ ಟಿಕೆಟ್ ವಂಚಿತರಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನ ತಂತ್ರಕ್ಕೆ ತಿರುಗೇಟು ನೀಡುವಂತಹ ಪ್ರಯತ್ನ ಈಗ ಜೆಡಿಎಸ್ ಕಡೆಯಿಂದ ಕೂಡ ಆಗ್ತಾ ಇದೆ. ಲಕ್ಷ್ಮಿ ಅಶ್ವಿನ್ ಗೌಡಗೆ ಟಿಕೆಟ್ ನೀಡೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದ್ದು, ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಭಾರಿ ಚರ್ಚೆಗೆ ಈ ವಿಚಾರ ಕಾರಣವಾಗಿದೆ. ಒಂದೇ ಏಟಿಗೆ 2 ಹಕ್ಕಿ ಹೊಡೆಯುವ ಪ್ಲಾನ್ ಅಲ್ಲಿ ಈಗ ಜೆಡಿಎಸ್ ಇರುವಂತದ್ದು. ಒಂದ್ ಕಡೆ ಮನೆ ಮಗಳು ಅನ್ನುವಂತಹ ಒಂದು ಚಿಂತನೆಯನ್ನ ಈಗಾಗಲೇ ಆ ರೀತಿಯಾದಂತಹ ಬಿಂಬಿತಗೊಳಿಸುವಂತಹ ಪ್ರಯತ್ನ ಆಗ್ತಾ ಇದ್ರೆ, ಮತ್ತೊಂದು ಕಡೆ 2 ಬಾರಿ ಈಗಾಗಲೇ ಟಿಕೆಟ್ ಅನ್ನ ವಂಚಿತರಾಗಿರುವಂತಹ ಲಕ್ಷ್ಮಿ ಅಶ್ವಿನ್ ಗೌಡ ಅವರಿಗೆ ನೀಡಬೇಕು ಅನ್ನುವಂತಹ ಚಿಂತನೆ ಈಗ ಜೆಡಿಎಸ್ ಕಡೆಯಿಂದ ಆಗ್ತಾ ಇದ್ದು, ಹಾಗಾಗಿ ಈಗ ಕಾಂಗ್ರೆಸ್ಗೆ ತಿರುಗೇಟು ಕೊಡುವಂತಹ ಪ್ರಯತ್ನವನ್ನ ಜೆಡಿಎಸ್ ಮಾಡ್ತಾ ಇದ್ದು, ಇದು ಕೂಡ ಒಂದು ರೀತಿಯಲ್ಲಿ ಈಗ ಇಕ್ಕಟ್ಟಿಗೆ ಕಾರಣ ಆಗಿದೆ. ಸುಮಲತಾ ಅಂಬರೀಶ್ ಅವರು ಕಾಂಗ್ರೆಸ್ನಿಂದ ನಿಲ್ಲುವಂತಹ ವಿಚಾರವೇ ಈಗ ದೋಸ್ತಿ ಸರ್ಕಾರದ ನಡುವೆ ಸಾಕಷ್ಟು ದಂಗಲ್ಗೆ ಕಾರಣವಾಗಿದೆ. ಈಗಾಗಲೇ ಕಾಂಗ್ರೆಸ್ ಸುಮಲತಾ ಅಂಬರೀಶ್ ಅವರನ್ನ ಕಣಕ್ಕೆ ಇಳಿಸುವಂತಹ ಪ್ರಯತ್ನವನ್ನ ಮಂಡ್ಯದಿಂದ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಜೆಡಿಎಸ್ ಈಗ ಲಕ್ಷ್ಮಿ ಅಶ್ವಿನ್ ಗೌಡ ಅವರನ್ನ ಕಣಕ್ಕಿಳಿಸೋದಕ್ಕೆ ಪ್ರಯತ್ನವನ್ನ ಚಿಂತನೆಯನ್ನ ಮಾಡ್ತಾ ಇದೆ. ಲಕ್ಷ್ಮಿ ಅಶ್ವಿನ್ ಗೌಡ 2 ಬಾರಿ ಟಿಕೆಟ್ ವಂಚಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಮನೆ ಮಗಳು ಅನ್ನುವಂತಹ ಈಗಾಗಲೇ ರೀತಿಯಲ್ಲಿ ಬಿಂಬಿತಗೊಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ 2 ಬಾರಿ ಟಿಕೆಟ್ ವಂಚಿತರಾಗಿರೋದ್ರಿಂದ ಆ ರೀತಿಯಾದಂತಹ ವಿಚಾರವನ್ನ ಕೂಡ ಈಗಾಗಲೇ ಜೆಡಿಎಸ್ ವಲಯದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಜೆಡಿಎಸ್ ಈಗ ಒಂದೇ ಏಟಿಗೆ 2 ಹಕ್ಕಿಯನ್ನ ಹೊಡೆದುರುಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ.